Good morning to all of you. Dear students, today we are going to discuss a topic on relationships. ಸಂಬಂಧಗಳು ಅನ್ನೋ ವಿಷಯದ ಮೇಲೆ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಭೂಮಿಯ ಮೇಲೆ ನಮಗೆ ತಿಳಿದಿರುವಂತೆ ಬೇರೆ ಬೇರೆ ವಸ್ತುಗಳು ಇದ್ದಾವೆ. ಅದು 4. ಅದರ ಹೆಸರುಗಳನ್ನ ನಾನು ಹೇಳ್ತೇನೆ ನಿಮಗೆ. ಒಂದು ಮೆಟೀರಿಯಲ್ ಆರ್ಡರ್, 2 ಪ್ರಾಣಿಕ್ ಆರ್ಡರ್, 3ನೇದು ಅನಿಮಲ್ ಆರ್ಡರ್, 4ನೇದು ಹ್ಯೂಮನ್ ಆರ್ಡರ್. ಬಹಳ ಗಮನ ಇಟ್ಟು ಕೇಳಿ. ಇದು ಬೆಳಿಗ್ಗೆ ಯಾಕೆ ನಾನು ಡಿಸ್ಕಸ್ ಮಾಡ್ತೀನಿ ಅಂದ್ರೆ ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ, ಹೇಳಿರೋ ವಿಷಯ ಚೆನ್ನಾಗಿ ನಮಗೆ ಮನವರಿಕೆ ಆಗುತ್ತೆ, ಅರ್ಥ ಆಗುತ್ತೆ ಅಂತ. ಮಟೀರಿಯಲ್ ಆರ್ಡರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ನೋಡಿ, ಈ ಭೂಮಿ ಕಲ್ಲು, ಮಣ್ಣು, ಬೆಟ್ಟ, ಪರ್ವತ, ನೀರು ಇದೆಲ್ಲದರಿಂದ ಆಗಿದೆ. ಒಳಗಡೆ ಜ್ವಾಲಾಮುಖಿ ಕೂಡ ಇದೆ, ಬೆಂಕಿ ಸೂಸುತ್ತೆ ಅದು. ಇದನ್ನ ನಾವು ಮೆಟೀರಿಯಲ್ ಆರ್ಡರ್ ಅಂತ ಹೇಳ್ತೇವೆ. 2ನೇದು ಪ್ರಾಣಿಕ್ ಆರ್ಡರ್. ಪ್ರಾಣಿಕ್ ಆರ್ಡರ್ ಅಂದ್ರೆ ನಮಗೆ ಏನು ಉಸಿರಾಡೋದಕ್ಕೆ ಹಾಗೂ ತಿನ್ನೋದಕ್ಕೆ ಆಹಾರವನ್ನ ಕೊಡ್ತದೋ ಸಸ್ಯಗಳು, ಮರಗಳು, ಇದನ್ನ ನಾವು ಪ್ರಾಣಿಕ್ ಆರ್ಡರ್ ಅಂತ ಹೇಳ್ತೇವೆ. ಅನಿಮಲ್ ಆರ್ಡರ್ಸ್ ಅಂದ್ರೆ ಮನುಷ್ಯನನ್ನ ಬಿಟ್ಟು, ಗಿಡ ಮರಗಳನ್ನ ಬಿಟ್ಟು ಉಳಿದಿರೋ ಎಲ್ಲ ಪ್ರಾಣಿಗಳು ಅನಿಮಲ್ ಆರ್ಡರ್ ಅಲ್ಲಿ ಬರ್ತವೆ. ಹುಲಿ, ಸಿಂಹ, ಕರಡೆ, ಚಿರತೆ, ಇರುವೆ ಎಲ್ಲ ಇದರಲ್ಲಿ ಸೇರುತ್ತೆ. ನಂತರ 4ನೇದು ಅತಿ ಶ್ರೇಷ್ಠವಾದ ಬುದ್ಧಿವಂತಿಕೆಯನ್ನ ಹೊಂದಿರತಕ್ಕಂತಹ, ತನಗೆ ಏನು ಬೇಕೋ ಎಲ್ಲವನ್ನ ಸಾಧಿಸಬಲ್ಲ, ಉಳಿದ ಎಲ್ಲವನ್ನೂ ತನ್ನ ಒಂದು ಹಿಡಿತಕ್ಕೆ ತೆಗೆದುಕೊಂಡು ಹೋಗಬಲ್ಲ ಒಬ್ಬ ಬುದ್ಧಿಜೀವಿ, ಅವನನ್ನೇ ನಾವು ಹ್ಯೂಮನ್ ಆರ್ಡರ್ ಅಂತ ಹೇಳ್ತೇವೆ. ಮನುಷ್ಯರು, ವಿವೇಚನಾ ಶಕ್ತಿಯನ್ನ ಹೊಂದಿರತಕ್ಕಂಥ ಮನುಷ್ಯರು. 4 ಆರ್ಡರ್ ಬಗ್ಗೆ ನಿಮಗೆ ಇವಾಗ ಒಂದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಸಂಬಂಧಗಳು ಭೂಮಿಯ ಲೆಕ್ಕಾಚಾರದಲ್ಲಿ ಈ ಪ್ಲಾನೆಟ್, ಈ ಗ್ಲೋಬ್ ಅಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನೋ ದೃಷ್ಟಿಯಿಂದ ನಿಧಾನಕ್ಕೆ ಬರ್ತಾ ಇದ್ದೇನೆ. ಈಗ ಈ 4 ಆರ್ಡರ್ಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಸಂಬಂಧ ಹೇಗಿದೆ ಅನ್ನೋದನ್ನ ನೋಡೋಣ ಅಲ್ವೇ. ಮೊದಲನೇದಾಗಿ ಮಟೀರಿಯಲ್ ಆರ್ಡರು ಅಂದ್ರೆ ಮಣ್ಣು, 2ನೇದು ಪ್ರಾಣಿಕ್ ಆರ್ಡರು ಸಸ್ಯಗಳು, ಮರಗಳು, 3ನೇದು ಎನಿಮಲ್ ಆರ್ಡರು ಕೆಳಗಡೆ ನೀವು ಒಂದು ಸರ್ಕಲ್ ಹೊಡೆದು ಬಿಟ್ರೆ ಮೇಲೆ ಮಟೀರಿಯಲ್ಲು, ಲೆಫ್ಟ್ ಅಲ್ಲಿ ಪ್ರಾಣಿಕ್ಕು, ರೈಟ್ ಅಲ್ಲಿ ಎನಿಮಲ್ಲು, ಕೆಳಗಡೆ ಹ್ಯೂಮನ್. ಎಸ್ ಆರ್ ನೋ? ಆರ್ ಯು ಏಬಲ್ ಟು ವಿಜುವಲೈಸ್ 4 different things are there? We are trying to make out the relationship between each of them. 4 ಆರ್ಡರ್ ಅಲ್ಲಿ ಪ್ರತಿಯೊಂದರ ಮಧ್ಯ ಹೇಗೆ ಸಂಬಂಧ ಇದೆ ಅನ್ನೋದನ್ನ ನಾವು ನೋಡೋಣ. ಈಗ ಮೆಟೀರಿಯಲ್ ಆರ್ಡರ್ ಅಂಡ್ ಪ್ರಾಣಿಕ್ ಆರ್ಡರ್ ಬಗ್ಗೆ ಯೋಚನೆ ಮಾಡೋಣ. ಅಂದ್ರೆ ಮರಗಳು ಮತ್ತು ಮಣ್ಣು ಇವೆರಡರ ಮಧ್ಯನ ಸಂಬಂಧ ಹೇಗಿದೆ. ಮರಗಳು ಬೆಳೆಯೋದು ಮಣ್ಣಿನ ಮೇಲೆ, ಭೂಮಿಯ ಮೇಲೆ. ಮರಗಳು ಭೂಮಿಯಲ್ಲಿ ಆಳವಾದ ಬೇರುಗಳನ್ನ ಬಿಟ್ಟು ಮಣ್ಣಿನಿಂದ ಪೋಷಕಾಂಶಗಳನ್ನ ತೆಗೆದುಕೊಂಡು
ಸಮೃದ್ಧವಾಗಿ ಬೆಳೀತವೆ ಅಲ್ವೇ? ಮಳೆ ಬರುತ್ತೆ, ಮಳೆ ಬಂದಿರೋದ್ರಿಂದ ಭೂಮಿ ಹಸಿಯಾಗುತ್ತೆ. ಆ ಒಂದು ನೀರಿನ ಅಂಶವನ್ನ ಹಾಗೂ ಪೋಷಕಾಂಶಗಳನ್ನ ಆ ಭೂಮಿಯ ಮೇಲೆ ಬೆಳೀತಕ್ಕಂಥ ಸಸ್ಯವರ್ಗ, ಗಿಡಮರಗಳು ಅದರಿಂದ ಶಕ್ತಿಯನ್ನ ಪಡೆದು ಬೆಳೀತವೆ. ಅಂದ್ರೆ ಮರಗಿಡಗಳು ಅಥವಾ ಪ್ರಾಣಿ ಕಾರಿಡಾರು ಭೂಮಿಯಿಂದ ಏನನ್ನ ಪಡೀತವೆ ಅಂತ ಗಿವ್ ಅಂಡ್ ಟೇಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬಹಳ ಸ್ವಲ್ಪ ಒಂಚೂರು ಗಮನ ಇಟ್ಟು ಕೇಳಿ ದಯವಿಟ್ಟು, ಸರಿನಾ? ಇದು ಮಣ್ಣು ಮರಗಿಡಗಳಿಗೆ ಕೊಡ್ತಕ್ಕಂಥದ್ನ ನೋಡಿದ್ವಿ. ಹಾಗಾದ್ರೆ ಮರಗಿಡಗಳು ಮಣ್ಣಿಗೆ ಏನನ್ನ ಕೊಡ್ತವೆ ಅಲ್ವೇ? ತಗೊಂಡ್ರೆ ಕೊಡ್ಲೇಬೇಕಲ್ಲಪ್ಪ, ಬರೀ ತಗೊಳ್ಳೋದೇ ಒಂದೇ ಮಾಡಿದ್ರೆ ಹೇಗೆ? ಏನ್ ಕೊಡುತ್ತೆ? ಮರಗಿಡಗಳು ಮಣ್ಣಿಗೆ ಎಲೆಗಳನ್ನ ಕೊಡ್ತವೆ. ನೋಡಿ, ಕಾಲಗಳು ಬದಲಾದ ಹಾಗೆ ಏನಾಗುತ್ತೆ? ಹಣ್ಣಾಗ್ತವೆ, ಯೆಲ್ಲೋಯಿಶ್ ಆಗ್ತವೆ ಎಲೆಗಳು. ನಂತರ ಏನಾಗ್ತವೆ? ಉದುರ್ತವೆ. ಉದುರಿದ ಮೇಲೆ ಅದು ಹೋಗಿ ಎಲ್ಲಿ ಬೀಳ್ತದೆ? ಭೂಮಿ ಮೇಲೆ ಬೀಳುತ್ತೆ. ನಂತರ ಮತ್ತೆ ಮಳೆ ಬರುತ್ತೆ. ಮಳೆ ಬಂದಾಗ ಮಣ್ಣಿನ ಜೊತೆಗೆ ಆ ಎಲೆಗಳು ಸೇರ್ಕೊಳ್ತವೆ. ಸೇರ್ಕೊಂಡು ಮತ್ತೆ ಒಳ್ಳೆ ಗೊಬ್ಬರ ತಯಾರಾಗುತ್ತೆ. ಆ ಉದಿರಿರೋ ಎಲೆಯ ಮೂಲಕ ಗೊಬ್ಬರ ತಯಾರಾಗ್ತದೆ. ಆಮೇಲೆ ಅದರದಿಂದ ಏನ್ ಬರ್ತವೆ ಹಣ್ಣುಗಳು ಅದೆಲ್ಲ ಕೆಳಗಡೆ ಬೀಳುತ್ತೆ. ನಂತರ ಏನಾಗುತ್ತೆ? ಅದು ಕೂಡ ಬೇರೆ ಮರಗಳಾಗಿ ನಿರ್ಮಾಣ ಹೊಂದುತ್ತೆ ಅಲ್ವೇ? ಗಟ್ಟಿಯಾಗಿ ಬೇರು ನಿಂತ್ಕೊಳ್ತವೆ. ಪೋಷಕಾಂಶಗಳನ್ನ ಮರಕ್ಕೆ ಮಣ್ಣು ಸಪ್ಲೈ ಮಾಡ್ತದೆ. ಮರದ ಮಣ್ಣಿನ ಒಂದು ಪೋಷಕಾಂಶನ ಜಾಸ್ತಿ ಮಾಡೋದಕ್ಕೆ ಮರ ಏನ್ ಮಾಡುತ್ತೆ? ಅದಕ್ಕೆ ಎಲೆಗಳನ್ನ ಕೊಡುತ್ತೆ. ಅಂದ್ರೆ ಗಿವ್ ಅಂಡ್ ಟೇಕ್ ಬಿಟ್ವೀನ್ ದಿ ಪ್ರಾಣಿಕ್ ಆರ್ಡರ್ ಅಂಡ್ ದಿ ಮಟೀರಿಯಲ್ ಆರ್ಡರ್ ಯು ಆರ್ ಏಬಲ್ ಟು ಗೇಜ್. ಅಲ್ಲಿ ಸಮ ಆಯ್ತು, ಸರಿ. ಅವೆರಡರ ಮಧ್ಯ ನೋಡಿದ್ವಿ. ಆಮೇಲೆ ಮೆಟೀರಿಯಲ್ ಆರ್ಡರ್ ಅಂಡ್ ಎನಿಮಲ್ ಆರ್ಡರ್. ನೋಡಿ, ಮಣ್ಣಿನ ಮೇಲೆ ಎಲ್ಲ ಪ್ರಾಣಿಗಳು ಓಡಾಡ್ತವೆ, ಲಾಭ ತಗೊಳ್ತವೆ. ಅಲ್ಲಿ ಮರಗಳು ಇರತಕ್ಕಂಥ ಜಾಗಗಳಿಗೆ ಹೋಗ್ತವೆ. ಆವಾಗ ಹಣ್ಣುಗಳನ್ನ ಕಿತ್ಕೋತವೆ, ತಿಂತವೆ. ತಿಂದೇನ್ ಮಾಡ್ತವೆ? ಎಲ್ಲೋ ಒಂದು ಕಡೆ ಹೋಗಿ ಬೀಜನ ಎಸಿತವೆ. ಆ ಬೀಜವನ್ನ ಮತ್ತೆ ಬೀಳಿಸೋದ್ರ ಮೂಲಕ ಭೂಮಿಯ ಮೇಲೆ ಮತ್ತೆ ಚಿಗುರು ಬರ್ತದೆ. ಅರ್ಥ ಆಗ್ತಾ ಇದೆನಾ? ಎಸ್ ಆರ್ ನೋ? ಸೊ ದಿಸ್ ಇಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಮೆಟೀರಿಯಲ್ ಆರ್ಡರ್ ಅಂಡ್ ಎನಿಮಲ್ ಆರ್ಡರ್ ಆಲ್ಸೋ. ಇವತ್ತು ಹೆಚ್ಚಾಗಿ ಈ ಒಂದು ಅರಣ್ಯ ಪ್ರದೇಶ ಬೆಳೆದಿದೆ ಭೂಮಿ ಮೇಲೆ ಅಂದ್ರೆ ನಾವು ಮಾನವ ನಿರ್ಮಿತದಿಂದ ಸಾಧ್ಯನೇ ಇಲ್ಲ, ಪ್ರಾಣಿಗಳಿಂದ. ಅರ್ಥ ಮಾಡ್ಕೊಳ್ಳಿ ನೀವು. ಇವಾಗ ಮೂರನೇ ರಿಲೇಶನ್ಶಿಪ್ಗೆ ಬರ್ತೇನೆ, ಪ್ರಾಣಿ ಕಾರಿಡಾರು ಮತ್ತೆ ಎನಿಮಲ್. ಪ್ರಾಣಿಗಳು ಮತ್ತು ಸಸ್ಯವರ್ಗ, ಮರಗಳ ಬಗ್ಗೆ ಹೆಂಗೆ ಸಂಬಂಧ ಇದೆ, ಹೇಗೆ ವ್ಯವಹಾರ ಮಾಡ್ತವೆ ಅವೆರಡು ಅನ್ನೋದನ್ನ ನೋಡೋಣ. ಪ್ರಾಣಿಗಳು ಹಣ್ಣುಗಳನ್ನ ತಿಂತವೆ, ಪಕ್ಷಿಗಳು ಹಣ್ಣುಗಳನ್ನ ತಿಂತವೆ. ತಿಂದ ಮೇಲೆ ಬೀಜನು ನುಂಗ್ತವೆ. ನಮ್ ತರ ಬೀಜನ ಎಸೆಯಕ್ಕೂ ಗೊತ್ತಾಗಲ್ಲ ಅಲ್ವೇ? ಈ ಹೇಗೆ ಅಳಿಲುಗಳು ಉದಾಹರಣೆಗೆ ತಗೊಂಡ್ರೆ ಹಣ್ಣುಗಳನ್ನ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ತವೆ? ಎಲ್ಲೋ ಒಂದ್ ಕಡೆ ಮುಚ್ಚಿಡ್ತವೆ. ಬಚ್ಚಿಟ್ಟಾಗ ಅವು ಎಲ್ಲಿಟ್ಟಿರ್ತೀವಿ ಅಂತ ಮರ್ತೋಗ್ಬಿಡ್ತವೆ. ನಂತರ ಮಳೆ ಬರ್ತದೆ. ನಂತರ ಏನಾಗುತ್ತೆ? ಆ ಬೀಜದಿಂದ ಮೊಳಕೆ ಹೊಡಿತದೆ. ಮೊಳಕೆ ಹೊಡೆದು ದೊಡ್ಡ ಮರ ಆಗ್ತದೆ, ಮತ್ತೆ ಹಣ್ಣು ಕೊಡುತ್ತೆ. ಮತ್ತೆ ಪ್ರಾಣಿಗಳು ಅದನ್ನ ತಿಂತವೆ. ನೋಡಿ, ಇದೇ ರೀತಿ ಅರಣ್ಯ ಬೆಳೆಯೋದು, ಸಸ್ಯವರ್ಗ ಬೆಳೆಯೋದು, ಮರಗಳು ಬೆಳೆಯೋದು. ಅಂದ್ರೆ ಪ್ರಾಣಿಗಳು ಮತ್ತು ಈ ಒಂದು ಸಸ್ಯವರ್ಗದ ಸಂಬಂಧ ಈ ರೀತಿ ಇದೆ. ಅವು ಮೂರು ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಯಾವ್ದ್ಯಾವ್ದು ಒಂದಕ್ಕೊಂದು ಅಂದ್ರೆ ಮೆಟೀರಿಯಲ್ ಆರ್ಡರ್, ಪ್ರಾಣಿಕ್ ಆರ್ಡರ್, ಎನಿಮಲ್ ಆರ್ಡರ್. ಮಣ್ಣು, ಮರಗಳು ಮತ್ತು ಪ್ರಾಣಿಗಳು, ಅವು ಮೂರು ಕೂಡ ಒಂದಕ್ಕೊಂದು ಬಹಳ ಪೂರಕವಾಗಿ ಸಹಾಯಕವಾಗೋ ರೀತಿಯಲ್ಲಿ ಕೆಲಸ ಮಾಡ್ತವೆ. ಈಗ ಬುದ್ಧಿಜೀವಿ ಮನುಷ್ಯನ ಹತ್ರ ಬರೋಣ. ಮನುಷ್ಯ ಮತ್ತು ಈ ಮೂರು ಆರ್ಡರ್ ಇಂದ ಏನೇನು ಸಂಬಂಧ ಇದೆ, ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ನೋಡೋಣ. ಮನುಷ್ಯ ಏನ್ ಮಾಡ್ತಾನೆ? ಮೆಟೀರಿಯಲ್ನ ತಗೋತಾನೆ,
ಕೊಡೋದು ಏನ್ ನನಗೆ ಗೊತ್ತಿಲ್ಲ. ಭೂಮಿಯ ಆಳದಲ್ಲಿ ಇರ್ತಕ್ಕಂಥ ಖನಿಜ ಸಂಪತ್ತುಗಳನ್ನ ಗಣಿಗಾರಿಕೆಯ ಮೂಲಕ ಕೊಳ್ಳೆ ಹೊಡೆದು ಅದನ್ನ ತೆಗಿತಾನೆ. ಭೂಮಿಯ ಆಳದಲ್ಲಿ ಇರ್ತಕ್ಕಂತಹ, ಸಮುದ್ರದ ಆಳದಲ್ಲಿ ಇರ್ತಕ್ಕಂತಹ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ತೆಗಿತಾನೆ, ತನ್ನ ಲಾಭಕ್ಕೆ ಬಳಸ್ಕೊಳ್ತಾನೆ. ಭೂಮಿಯ ಆಳದಲ್ಲಿ ಇರ್ತಕ್ಕಂತಹ ನೀರನ್ನ ಡ್ರಿಲ್ಲಿಂಗ್ ಮಾಡೋದ್ರ ಮೂಲಕ, ಬೋರ್ವೆಲ್ ನ ಹೊಡೆಸೋದ್ರ ಮೂಲಕ ತಗೊಳ್ತಾನೆ, ನಂತರ ಅದನ್ನ ಬಳಸ್ತಾನೆ ಅಲ್ವೇ? ಅಂದ್ರೆ ಇದರಲ್ಲಿ ಏನಿದೆ? ಬರೀ ಏಕಮುಖವಾಗಿ ವ್ಯವಹಾರ ನಡೀತಾ ಇದೆ. ಭೂಮಿ ಮಾತ್ರ ಹ್ಯೂಮನ್ ಆರ್ಡರ್ಗೆ ಎಲ್ಲ ಕೊಡ್ತಾ ಇದೆ. ಈಗ ನಾವು ರಿಟರ್ನ್ ಏನ್ ಕೊಡ್ತಾ ಇದೀವಿ ಭೂಮಿಗೆ? ಭೂಮಿಯನ್ನ ಫಲವತ್ತತೆ ಮಾಡಕ್ಕೆ ಏನ್ ಮಾಡ್ತಾ ಇದ್ದೀವಿ? ಪೆಸ್ಟಿಸೈಡ್ಸ್ ಹಾಕ್ತಾ ಇದೀವಿ. ಫಲವತ್ತ ಆಗಲ್ಲ, ಅದು ರಾಟನ್ ಸಾಯಿಲ್ ಆಗ್ಬಿಡುತ್ತೆ. ಅದರ ಪೋಷಕಾಂಶಗಳೇನು? ಅದು ನಾವು ಯೂರಿಯಾ ಅದು ಇದು ಹಾಕಿದ್ರಿಂದ ಏನಾಗುತ್ತೆ? ಕೆಮಿಕಲ್ಸ್ ಬಿದ್ದು ಭೂಮಿ ಮೇಲೆ ಏನೋ ಆಹಾರದ ಉತ್ಪನ್ನ ಜಾಸ್ತಿ ಮಾಡಬೇಕು ಅಂತ ಇದನ್ನೆಲ್ಲ ಹಾಕಿ ಮಣ್ಣಿನ ಫಲವತ್ತತೆ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ವಿ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಿ ಎಂಟೈರ್ ಸಾಯಿಲ್. ಕೊಡೋದು ಅಂತ ಅಲ್ಲ, ಇದು ನೆಗೆಟಿವ್ ಅಲ್ಲಿ ಕೊಡೋದು. ನಾವು ಋಣಾತ್ಮಕವಾದ ಕೊಡೋದು. ನನಗೆ ಯಾರೋ ಏನೋ ಒಂದು ಒಳ್ಳೇದು ಮಾಡಿದ್ರೆ ಅವರಿಗೆ ನಾನೇನ್ ಮಾಡ್ತಾ ಇದ್ದೀನಿ? ಕೆಟ್ಟದ್ದನ್ನ ಮಾಡ್ತಾ ಇದ್ದೀನಿ. ಇದು ಮನುಷ್ಯನ ಸ್ವಭಾವ ಆಗಿರೋದು ಇವತ್ತು. ನಂತರ ಪ್ರಾಣಿ ಕಾರ್ಡರ್, ಗಿಡ ಮರಗಳು, ಸಸ್ಯ ವರ್ಗದಿಂದ ಮನುಷ್ಯ ಏನನ್ನ ಪಡಿತಾ ಇದ್ದಾನೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಣ್ಣು ಹಂಪಲುಗಳನ್ನ ಪಡಿತೇವೆ. ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳನ್ನ ಮಾಡೋದಕ್ಕೂ ಕೂಡ ಮರಗಳನ್ನ ಬಳಸ್ತೇವೆ. ನಮ್ಮ ಆಹಾರಕ್ಕೆ ನಾವು ಮರಗಳನ್ನ ಬಳಸ್ತೇವೆ, ಸಸ್ಯಗಳನ್ನ ಬೆಳೆಸ್ತೇವೆ. ಮುಖ್ಯವಾಗಿ ನಾವು ಬದುಕಬೇಕಾಗಿದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಆಮ್ಲಜನಕದ ಒಂದು ಸರಬರಾಜನ್ನ ಮರಗಳು ಮಾಡ್ತವೆ. ಸರಾಸರಿಯಾಗಿ ಒಬ್ಬ ವ್ಯಕ್ತಿಯ ಜೀವಿತ ಅವಧಿಯಲ್ಲಿ, ಕೇಳಿಸ್ಕೊಳ್ಳಿ, ಬಹಳ ಮುಖ್ಯವಾದ ಅಂಶ ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯ ಜೀವಿತ ಅವಧಿಯಲ್ಲಿ ಸರಾಸರಿಯಾಗಿ ಒಬ್ಬ ಅಡಲ್ಟ್ ಅನ್ಕೊಳ್ಳಿ, ಅವನು ಬದುಕಬೇಕು ಅಂತಂದ್ರೆ ಮಿನಿಮಮ್ 7 ಟ್ರೀಸ್ ಬೇಕು. 11,000 ಲೀಟರ್ಸ್ ಆಕ್ಸಿಜನ್ ನಾವೇನ್ ಮಾಡ್ತೀವಿ? ಇನ್ಹೇಲ್ ಮಾಡ್ತೀವಿ ಡೈಲಿ. This is what we take from the ಪ್ರಾಣಿ ಕಾರ್ಡರ್. ಗಿಡ ಮರಗಳಿಂದ ಮನುಷ್ಯ ತಗೊಳ್ತಕ್ಕಂಥದ್ದು ಎಲ್ಲ ಆಹಾರ ಬಂತು, ಆಕ್ಸಿಜನ್ ಬಂತು, ಹಣ್ಣುಗಳು ಬಂತು, ತರಕಾರಿ ಬಂತು, ಎಲ್ಲ ತಗೊಳ್ತೀವಿ. ಕೊಡೋದು ಮರಗಳನ್ನ ಕಡಿತೀವಿ, ಕೊಡೋದು ಇದು ನಮ್ದು. ರೋಡ್ ಮಾಡ್ಬೇಕಲ್ಲಪ್ಪ, ಬ್ರಿಡ್ಜಸ್ ಮಾಡಬೇಕು, ಹೈವೇ ಮಾಡಬೇಕು, ಐಡಲ್ ಪವರ್ ಪ್ಲಾಂಟ್ ನ ಮಾಡಬೇಕು, ರೈಲ್ವೆ ಟ್ರ್ಯಾಕ್ ಮಾಡಬೇಕು, ಏರೋಪ್ಲೇನ್ ಬಂದಿಳಿಯಕ್ಕೆ ರನ್ವೇ ಮಾಡಬೇಕು, ಗಗನಚುಂಬಿ ಕಟ್ಟಡಗಳನ್ನ ಕಟ್ಟಿಸ್ಬೇಕು, ನಗರಗಳ ನಿರ್ಮಾಣನ ಮಾಡಬೇಕು, ರೆಸಾರ್ಟ್ಗಳನ್ನ ಮಾಡಬೇಕು, ಕುಣಿದು ಕುಪ್ಪಳಿಸಬೇಕು, ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನ ಮಾಡಬೇಕು, ಬಸ್ ಸ್ಟ್ಯಾಂಡ್ಗಳನ್ನ ಮಾಡಬೇಕು. ಇದು ನಮ್ಮ ನಾಗರಿಕತೆಯ ಬೆಳವಣಿಗೆ. ಎಷ್ಟರ ಮಟ್ಟಿಗೆ ಇದು ಸರಿಯೋ ತಪ್ಪೋ ಅನ್ನೋದು ನಿಮ್ಮ ವಿವೇಚನೆಗೆ ಬಿಡ್ತೇನೆ ನಾನು. ಮೆಟೀರಿಯಲ್ ಆರ್ಡರ್ಗೆ ಏನು ಕೊಡ್ತಾ ಇದ್ದೀವಿ ನೋಡಿದ್ವಿ. ಇವತ್ತು ಪಂಜಾಬ್ನಲ್ಲಿ ಮಣ್ಣು ಎಷ್ಟು ಕೆಟ್ಟೋಗಿದೆ ಅಂದ್ರೆ ಕ್ಯಾನ್ಸರ್ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆ ಅಕ್ಕಿ ಗೋಧಿನ ತಿಂದು ನಾವು ಕೂಡ ಕ್ಯಾನ್ಸರ್ ಸೆಲ್ಸ್ ನಮ್ಮ ಬಾಡಿನಲ್ಲೂ ಬೆಳೀತಾ ಇದ್ದಾವೆ. ಆಸ್ಪತ್ರೆ ಕಟ್ಟಿಸ್ತಾ ಇದ್ದೇವೆ. ಕ್ಯಾನ್ಸರ್ನ ಜಾಸ್ತಿ ಮಾಡಿ ಆಸ್ಪತ್ರೆಗಳನ್ನ ಕಟ್ಟಿಸಿ, ಮರಗಳನ್ನ ಕಟ್ ಮಾಡಿ ಕತ್ತರಿಸಿ ಹಾಕಿ ಆಕ್ಸಿಜನ್ ಸಿಲಿಂಡರ್ಸ್ನ ಬಳಸಿ. ಏನಾಗುತ್ತೆ ಮರಗಳಿಲ್ಲ ಅಂದ್ರೆ? ಆಕ್ಸಿಜನ್ ಇಲ್ಲ ಅಂದ್ರೆ ಬದುಕಲ್ಲ ರೀ ನಾವು ಈ ಭೂಮಿ ಮೇಲೆ.
ಈ ಒಂದು ಸಾಮಾನ್ಯ ಪ್ರಜ್ಞೆ ಮನುಷ್ಯನಿಗೆ ಬೇಡವೆ? ಕರೋನಾ ಬಂದಾಗ ಮೊನ್ನೆ ಎಲ್ರಿಗೂ ಏನಾಯ್ತು? ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಸ್ವಚ್ಛವಾದ ಗಾಳಿ ಸೇವಿಸೋದಕ್ಕೆ ನಗರಗಳಲ್ಲಿ ಮನುಷ್ಯನಿಗೆ ಸಿಗ್ತಾ ಇಲ್ಲ. ಮೊದಲು ನಾವು ಚಿಕ್ಕವರಾಗಿದ್ದಾಗ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಓದ್ತಾ ಇರಬೇಕಾದ್ರೆ ಮನೆಯಿಂದ ನಾವು ಬರೀ ಊಟವನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಟಿಫನ್ ಬಾಕ್ಸ್ ಮಾತ್ರ ತಗೊಂಡು ಹೋಗ್ತಾ ಇದ್ವಿ. ವಾಟರ್ ಬಾಟಲ್ ತಗೊಂಡು ಹೋಗ್ತಾ ಇರ್ಲಿಲ್ಲ. ಅಲ್ಲೇ ಎಲ್ಲೋ ಒಂದು ಕಡೆಗೆ ನೀರು, ಕೆರೆ ನೀರೋ ಏನೋ ಒಂದು ನದಿ ಹರಿತಾ ಇರುತ್ತೆ, ಹೊಳೆ ಇರುತ್ತೆ, ಅಲ್ಲಿ ಕುಡಿತಾ ಇದ್ವಿ. ಅಥವಾ ಯಾವುದೋ ಒಂದು ಹ್ಯಾಂಡ್ ಪಂಪ್ ಅಟ್ಲೀಸ್ಟ್ ಕುಡಿತಾ ಇದ್ವಿ ಆ ನೀರು. ಆದ್ರೆ ಇವಾಗ ನಿಮಗೆ ಅದು ನೀವು ಹುಟ್ಟಿದಿಂದನೇ ನಿಮಗೆ ಗೊತ್ತಿದೆ, ಮನೆಯಿಂದನೇ ನೀರು ತಗೊಂಡು ಹೋಗ್ಬೇಕು ಶಾಲೆಗೆ ಅನ್ನೋದು. ಎಲ್ಲೂ ಒಳ್ಳೆ ನೀರು ಸಿಗಲ್ಲ ಅಂತ. ಈಗ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ನಾಳೆ ನಿಮ್ಮ ಮಕ್ಕಳು ಶಾಲೆಗಳಿಗೆ ಹೋಗಬೇಕಾದಾಗ ಇನ್ನೊಂದು 10 ವರ್ಷ 15 ವರ್ಷ ಆಕ್ಸಿಜನ್ ಬಾಟಲ್ ಹಿಂದ್ಗಡೆ ಒಂದು ಪುಸ್ತಕದ ಬ್ಯಾಗು, ಅದ್ರ ಜೊತೆಗೆ ಒಂದು ಆಕ್ಸಿಜನ್ ಬಾಟಲ್ ನ ಹಾಕೊಂಡು ಆ ಮಾಸ್ಕ್ ನ ತಗೊಂಡು, ಈ ಮಾಸ್ಕ್ ಇದೆಯಲ್ಲ ಆ ತರ ಇರಲ್ಲ, ಪೈಪ್ ಇರುತ್ತೆ ಆ ಮಾಸ್ಕಿಗೆ, ಅದು ಮುಖಕ್ಕೆ ಹಾಕೊಂಡಿರ್ತೀರ. ಇವಾಗ ಬೆಡ್ ಮೇಲೆ ICU ಮಲಗಿರೋನಿಗೆ ಹೇಗೆ ಮಾಸ್ಕ್ ಹಾಕ್ತೀವಿ ಆಕ್ಸಿಜನ್ ಬಾಟಲ್ ಇಂದ ತೆಗೆದು, ಆ ರೀತಿ ನಾವು ಶಾಲೆ ಕಾಲೇಜುಗಳಿಗೆ ಆಫೀಸ್ಗಳಿಗೆ ಹಾಕೊಂಡು ಹೋಗ್ಬೇಕಾಗ್ತದೆ. ಇದೇ ಒಂದು ರೇಟ್ ಅಲ್ಲಿ ನಾವು ಮರಗಿಡಗಳನ್ನ ಕಡಿದು ನಗರೀಕರಣ ಮಾಡ್ತಾ ಇದ್ರೆ, ಅಭಿವೃದ್ಧಿ ಕಾರ್ಯಗಳನ್ನ ನಾವು ಇದೇ ರೀತಿಯಲ್ಲಿ ಮಾಡ್ತಾ ಇದ್ರೆ, ಧೋರಣೆ ಸರಿಯೋ ತಪ್ಪೋ ನಿಮಗ್ ಬಿಟ್ಟಿದ್ದು, ನಾನು ಹೇಳಲ್ಲ ಅದನ್ನ. ನಾವು ಮಾಡ್ತಾ ಇರೋದು ಸರಿನೋ ತಪ್ಪೋ, ನಾವು ತಗೊಳ್ತಾ ಇರೋ ನಿರ್ಧಾರ ಸರಿನೋ ತಪ್ಪೋ ನಾನು ಹೇಳಲ್ಲ, ನೀವೇ ಯೋಚನೆ ಮಾಡಬೇಕು. ಈಗ ಎನಿಮಲ್ ಆರ್ಡರ್ ಇಂದ ನಾವೇನ್ ತಗೊಳ್ತೇವೆ ನೋಡೋಣ. ಪ್ರಾಣಿಗಳಿಂದ ಕತ್ತೆಯನ್ನ ಭಾರ ಹೊರಿಸೋದ್ರಿಂದ ಹಿಡಿದು, ಕುದುರೆಯನ್ನ ಪಳಗಿಸಿ ಓಡಿಸೋದ್ರಿಂದ ಹಿಡಿದು, ಆನೆ ಒಂಟೆಗಳನ್ನ ವಸ್ತುಗಳನ್ನ ಸರಬರಾಜು ಮಾಡೋಕ್ಕೆ, ಮೋಜನ್ನ ಮಾಡೋದಕ್ಕೆ ಪ್ರಾಣಿಗಳನ್ನ ಬಳಸ್ಕೊಳ್ತೇವೆ. ಹಸು ಎಮ್ಮೆಗಳಿಂದ ಹಾಲುಗಳನ್ನ ಕರಿತೇವೆ, ಅದರಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪವನ್ನ ಬೇಡ್ತೇವೆ. ಮಾಂಸಕ್ಕಾಗಿ ಪ್ರಾಣಿಗಳನ್ನ ಬಳಸ್ತೇವೆ. ನೋಡಿ, ನಮಗೆ ತಿಳುವಳಿಕೆ ಬರಲಿ ಅಂತ ಒಂದು ಸಂಗ್ರಹಾಲಯ ಮಾಡ್ತೇವೆ, ಪ್ರಾಣಿ ಸಂಗ್ರಹಾಲಯ ಮಾಡಿ ಅದ್ರ ಒಳಗಡೆ ಬಂದಿಯಾಗಿ ಆ ಪ್ರಾಣಿಗಳನ್ನ ಇಟ್ಟು ನಾವು ಮೋಜು ಪಡಿತೇವೆ. ಪ್ರಾಣಿ ಸಂಗ್ರಹಾಲಯ ಹಿಂಸೆ ಅಲ್ವೇ? ಪ್ರಾಣಿಗಳ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳ್ತಾ ಇದ್ದೇವೆ. ಯೋಚನೆ ಮಾಡಿ, ಪ್ರಾಣಿಗಳಿಗೆ ನಮಗಿಂತ ಜಾಸ್ತಿ ಬುದ್ಧಿವಂತಿಕೆ ಇದ್ರೆ ಅವೇನ್ ಮಾಡ್ತಿದ್ವು? ಮನುಷ್ಯ ಸಂಗ್ರಹಾಲಯ ಮಾಡ್ತಿದ್ವು, ಜೈಲು. ಹೌದು ತಾನೇ? ಇವಾಗ ಅಪರಾಧ ಮಾಡಿದ್ರೆ ಮಾತ್ರ ನಾವು ಜೈಲಲ್ಲಿ ಇರ್ತೇವೆ, ಮನುಷ್ಯ ಸಂಗ್ರಹಾಲಯ ಮಾಡಿಬಿಡ್ತಾ ಇದ್ವು ಅವು. ನಮ್ಮನ್ನ ಬಿಹೈಂಡ್ ದಿ ಬಾರ್ಸ್ ಹಾಕಿ ಅವು ಮೋಜು ನೋಡ್ತಾ ಇದ್ವು. ಎಲ್ಲ ವೆರೈಟಿ ಆಫ್ ಪ್ರಾಣಿಗಳು ಬಂದು, ನಾವ್ ಹೆಂಗೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿ ನೋಡ್ತೇವೋ, ಮನುಷ್ಯ ಸಂಗ್ರಹಾಲಯದಲ್ಲಿ ಬಂದು ಅವು ನಮ್ಮನ್ನ ನೋಡ್ತಾ ಇದ್ವು. ಗೊತ್ತಿಲ್ಲ, ಬುದ್ಧಿವಂತಿಕೆ ಜಾಸ್ತಿ ಇರೋದ್ರಿಂದ, ಅತಿ ಬುದ್ಧಿವಂತರಾಗಿರೋದ್ರಿಂದ ನಮ್ಮ ಒಂದು ನಡವಳಿಕೆ ಈ ರೀತಿ ಇದೆ, ನಮ್ಮ ವಿಚಾರ, ನಮ್ಮ ಧೋರಣೆ ಈ ರೀತಿ ಇದೆ. ಭೂಮಿಯಿಂದ ನಾವೆಲ್ಲ ಪಡಿತಾನೇ ಇದೀವಿ, ಬರೀ ಗಿಡ ಮರಗಳಿಂದ ಪಡಿತಾನೇ ಇದ್ದೇವೆ, ಪ್ರಾಣಿಗಳಿಂದ ಪಡಿತಾ ಇದ್ದೇವೆ, ಕೊಡ್ತಾ ಇದ್ದೇವೇನೋ. ವಾಟ್ ವಿ ಆರ್ ಗಿವಿಂಗ್. ಎಸ್, ಈ ಒಂದು ಸಂಬಂಧಗಳ ಬಗ್ಗೆ ನಾನು ಹೇಳ್ತಾ ಇರೋದು ಇದು. ನಾನು ಇನ್ನೂ ಮನುಷ್ಯನ ಮಧ್ಯದ ಸಂಬಂಧ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಇನ್ನೊಂದು ದಿನ ತಗೊಳ್ತೇನೆ ನಾನು. ಭೂಮಿಯಿಂದ ನೈಸರ್ಗಿಕ ಸಂಪತ್ತನ್ನ ದೋಚ್ತಾ ಇದ್ದೇನೆ, ತಗೊಳ್ತಾ ಇದ್ದೇನಲ್ಲ, ದೋಚ್ತಾ ಇದ್ದೇನೆ, ಕೊಡಲ್ವಲ್ಲ. ಗಿಡ ಮರಗಳಿಂದ ನಾನು ಆಕ್ಸಿಜನ್ ದೋಚ್ತಾ ಇದ್ದೇನೆ, ಹಣ್ಣು ಹಂಪಲುಗಳನ್ನ, ತರಕಾರಿ ಸೊಪ್ಪುಗಳನ್ನ ದೋಚ್ತಾ ಇದ್ದೇನೆ. ನನ್ನ ಬಂಗಲೆ, ಭವ್ಯವಾದ ಬಂಗಲೆನ ಕಟ್ಸ್ಕೊಳ್ಳೋದಕ್ಕೆ ಗಿಡ ಮರಗಳನ್ನ ನಾನು ಕಡಿತಾ ಇದ್ದೇನೆ, ಅರಣ್ಯವನ್ನ ನಾಶ ಮಾಡ್ತಾ ಇದ್ದೇನೆ, ಅದರಿಂದ ಪ್ರಾಣಿಗಳಿಗೂ ತೊಂದರೆ ಮಾಡ್ತಾ ಇದ್ದೇನೆ, ಕೇವಲ ನನ್ನ ಸ್ವಾರ್ಥಕ್ಕಾಗಿ. ಪ್ರಾಣಿಗಳನ್ನ ಹಿಂಸೆ ಮಾಡ್ತಾ ಇದ್ದೇನೆ,
ಪ್ರಾಣಿಗಳ ವಧೆಯನ್ನ ಮಾಡ್ತಾ ಇದ್ದೇನೆ, ಮಾಂಸಕ್ಕಾಗಿ ಪ್ರಾಣಿಗಳನ್ನ ಬಳಸ್ತೇನೆ, ನನ್ನ ಸಂಪರ್ಕ ಸಾಧನೆಗಾಗಿ ನಾನು ಪ್ರಾಣಿಗಳನ್ನ ಬಳಸ್ತೇನೆ, ನನ್ನ ಸಂತೋಷಕ್ಕಾಗಿ ಮೋಜಿಗಾಗಿ ನಾನು ಪ್ರಾಣಿಗಳನ್ನ ಬಳಸ್ತೇನೆ. ಬುದ್ಧಿವಂತ ಮನುಷ್ಯನ ಒಂದು ಅತಿ ಬುದ್ಧಿವಂತಿಕೆಯ ಉದಾಹರಣೆ. ಈಗ ಹೇಳಿ, ಸಂಬಂಧಗಳು ಹೇಗಿರಬೇಕು? ಮೆಟೀರಿಯಲ್ ಆರ್ಡರ್, ಪ್ರಾಣಿಕ್ ಆರ್ಡರ್, ಎನಿಮಲ್ ಆರ್ಡರ್, ಆ ಮೂರರ ಮಧ್ಯೆ ಸಂಬಂಧ ಬಹಳ ಸಮೃದ್ಧವಾಗಿದೆ, ಪ್ರಾಸ್ಪರಸ್ ಆಗಿದೆ. ಸಂಬಂಧಗಳು ಸರಿ ಇದೆ, ಯಾಕಂದ್ರೆ ಒಂದನ್ನ ಕೊಡ್ತವೆ, ಒಂದನ್ನ ತಗೊಳ್ತವೆ. ಮಣ್ಣು ಮರವನ್ನ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಪೋಷಕಾಂಶಗಳನ್ನ ಕೊಡುತ್ತೆ. ಮರಗಳು ಏನ್ ಮಾಡ್ತವೆ? ಮಣ್ಣಿನ ಮೇಲೆ ಮತ್ತೆ ಬಿದ್ದು, ಎಲೆಗಳು ಉದುರಿ ಬಿದ್ದು ಅದರ ಪೋಷಕಾಂಶ ಜಾಸ್ತಿ ಮಾಡ್ತದೆ, ಸಮೃದ್ಧತೆ ಹೆಚ್ಚಿಸುತ್ತೆ. ಮ್ಯೂಚುವಲ್ ಎನ್ರಿಚ್ಮೆಂಟ್ ಅಂತ ಹೇಳ್ತೇವೆ ನಾವು. ಪರಸ್ಪರವಾಗಿ ಸಹಾಯಕಾರಿ, ಪೂರಕವಾಗಿ ಕೆಲಸಗಳು ಮಾಡ್ತಾ ಇದ್ದಾವೆ ಅವು. ಪ್ರಾಣಿಗಳು ಮತ್ತು ಮಣ್ಣಿಗೂ ಅದೇ ಸಂಬಂಧ ಇದೆ. ಪ್ರಾಣಿಗಳು ಏನ್ ಮಾಡ್ತವೆ? ತಿಂದು ಎಕ್ಸ್ಕ್ರೀಷನ್ ಸಿಸ್ಟಮ್ ಇಂದ ಏನು ಗೊಬ್ಬರ ಅಂತ ಹೇಳ್ತೀವಲ್ಲ ನಾವು, ಈಗ ಹಸುವಿನಿಂದ ಗೊಬ್ಬರ, ಪ್ರಾಣಿಗಳಿಂದ ಗೊಬ್ಬರ ಬೀಳೋದ್ರಿಂದ ಮತ್ತೆ ಪೋಷಕಾಂಶಗಳು ಜಾಸ್ತಿ ಆಗ್ತದೆ, ಅದರದ್ದು ಸಮೃದ್ಧತೆ ಜಾಸ್ತಿ ಆಗುತ್ತೆ ಮಣ್ಣಿಂದು. ಎನಿಮಲ್ ಮತ್ತೆ ಪ್ರಾಣಿ ಕಾಡು ಮಧ್ಯದ ಸಂಬಂಧ ನೋಡಿದಾಗ, ಮರಗಳು ಮತ್ತು ಪ್ರಾಣಿಗಳು ಕಾಡುಗಳನ್ನ ಬೆಳೆಸೋದಕ್ಕೆ ಪ್ರಾಣಿಗಳು ಸಹಾಯ ಮಾಡ್ತವೆ. ಪ್ರಾಣಿಗಳು ಬದುಕೋದಕ್ಕೆ ಕಾಡುಗಳು ಹಣ್ಣು ಹಂಪಲುಗಳನ್ನ ಕೊಡ್ತವೆ. ಎಲೆಗಳನ್ನ ತಿಂದು ಪ್ರಾಣಿಗಳು ಬದುಕ್ತವೆ, ಹಣ್ಣುಗಳನ್ನ ತಿಂದು ಪ್ರಾಣಿಗಳು ಬದುಕ್ತವೆ. ಮತ್ತೆ ಸಸ್ಯವರ್ಗ ಜಾಸ್ತಿ ಮಾಡೋದಕ್ಕೆ, ಗಿಡ ಮರಗಳು ಬೆಳೆಯೋದಕ್ಕೆ ಪ್ರಾಣಿಗಳು ಸಹಾಯ ಮಾಡ್ತವೆ. ಮನುಷ್ಯ ಮಾತ್ರ ಒನ್ ವೇ ಕಮ್ಯುನಿಕೇಶನ್. ಈ ಭೂಮಿ ಮಣ್ಣಿನಿಂದ ಪಡಿತೀನಿ, ಗಿಡ ಮರಗಳಿಂದ ಬರೀ ಪಡಿತೇನೆ, ಪ್ರಾಣಿಗಳಿಂದ ಪಡಿತೇನೆ, ಯಾರಿಗೂ ಏನನ್ನು ಕೊಡಲ್ಲ. ಹೀಗಿದ್ದಾಗ ಈ ಭೂಮಿಯ ಮೇಲೆ ಮನುಷ್ಯ ಬಹಳ ವರ್ಷಗಳವರೆಗೆ ಬದುಕೋದು ಬಹಳ ಕಷ್ಟ ಆಗ್ತದೆ, ದುಸ್ತರ ಆಗುತ್ತೆ. ನೋಡಿ, ಬರೀ ನಿಮ್ಮ ಫ್ರೆಂಡೇ ನಿನಗೆ ಯಾವಾಗ್ಲೂ ಸಹಾಯ ಮಾಡ್ತಾ ಇದ್ರೆ, ನೀನು ಅವನಿಗೆ ಇನ್ನೇನು ಮರಳಿ ಸಹಾಯವನ್ನ ಮಾಡದೇ ಇದ್ರೆ, ಅವನು ನಿನ್ನ ಸ್ನೇಹವನ್ನ ಬಿಟ್ಟು ಹೋಗ್ತಾನೆ. ಮನುಷ್ಯನ ಈ ಆಲೋಚನೆಯೇ ತನ್ನ ಸಂಗಡಿಗರ ಜೊತೆಗೆ ಏನು ಮಾಡ್ತಾ ಇದ್ದಾನೆ ನೋಡಿ. ಇವಾಗ ನಾನು ಈ ಮನುಷ್ಯ ಮತ್ತು ಮನುಷ್ಯನ ಮಧ್ಯದ ಸಂಬಂಧಗಳ ವಿಷಯವಾಗಿ ಬರ್ತಾ ಇದ್ದೇನೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಇವಾಗ? ಈ ಒಂದು ಧೋರಣೆ, ಪ್ರಾಣಿಗಳು, ಮಣ್ಣು ಮತ್ತು ಸಸ್ಯವರ್ಗದ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ದಾನೆ, ಅದೇ ರೀತಿ ಸಂಬಂಧ ಮನುಷ್ಯರ ಮಧ್ಯನೂ ಕೂಡ ಬಂದು ಹೋಗಿದೆ. ಹಾಗಿರೋದ್ರಿಂದ ಸಂಬಂಧಗಳು ಹದಗೆಡ್ತಾ ಇದ್ದಾವೆ. ಸಂಬಂಧಗಳನ್ನ ಹೇಗೆ ನಾವು ಮ್ಯೂಚುವಲಿ ಎನ್ರಿಚ್ ಮಾಡಬೇಕು, ಹೇಗೆ ಪ್ರಾಸ್ಪರಸ್ ಮಾಡಬೇಕು, ಸಮೃದ್ಧ ಹೇಗೆ ಗೊಳಿಸಬೇಕು, ಹೇಗೆ ಸಾಮರಸ್ಯದಿಂದ ನಾವು ಬದುಕಬೇಕು, ಇವೆಲ್ಲದರ ಜೊತೆಗೆ ಈ ಮೂರು ಆರ್ಡರು ಮತ್ತೆ ಮನುಷ್ಯನ ಮಧ್ಯ ಸಾಮರಸ್ಯದಿಂದ ಹೇಗೆ ಜೀವನವನ್ನ ನಡೆಸಬೇಕು ಅನ್ನೋ ವಿಷಯದ ಕುರಿತು ಮತ್ತೆ ನಾನು ಇನ್ನೊಂದು ತರಗತಿಯಲ್ಲಿ ಹೇಳ್ತೇನೆ. ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.